ಈ ದಿನ ನಾವು ಕರ್ನಾಟಕ ಸರ್ಕಾರದ ವಸತಿ ಶಿಕ್ಷಣ ಶಾಲೆಗಳಲ್ಲಿ ಕೇಳಬಹುದಾದಂತಹ ಇಂಗ್ಲಿಷ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಕ್ವಶನ್ ಪೇಪರ್ನಲ್ಲಿ 20 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಸ್ಟಾರ್ಟ್ ಆಗುತ್ತೆ ಇಂಗ್ಲಿಷ್ ಕ್ವಶನ್ಸ್. ಸೊ ಅದರಿಂದ 21ನೇ ಕ್ವಶನ್, 21st ಕ್ವಶನ್, ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಬಂದ್ಬಿಟ್ಟು ಇಲ್ಲಿ ನೀವು ಸ್ಪೆಲ್ಲಿಂಗ್ಸ್ನ ಚೆಕ್ ಮಾಡೋಂಥದ್ದು. ಮೊದಲನೇದಾಗಿ ಸೆಲೆಕ್ಟ್ ಅಂತ ಇರುವಂತ ವರ್ಡ್ಗೆ ಕರೆಕ್ಟ್ ಸ್ಪೆಲ್ಲಿಂಗ್ ಇರುವಂತ ವರ್ಡನ್ನ ನಾವು ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಎ ರಾಂಗ್ ಇದೆ, ಬಿ ಕೂಡ ರಾಂಗ್ ಇದೆ, ಸಿ ಕೂಡ ರಾಂಗ್ ಇದೆ. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ವರ್ಡ್, ಸೊ ದಟ್ ಈಸ್ So next, second question, the prefix for the word get is. ಸೊ ಇಲ್ಲಿ ಸಫಿಕ್ಸು ಕೇಳ್ತಾರೆ, ಪ್ರಿಫಿಕ್ಸು ಕೇಳ್ತಾರೆ. ಸಫಿಕ್ಸ್ ಅಂದ್ರೆ ಸೊ ವರ್ಡ್ ಆದ್ಮೇಲೆ ಬರೋಂಥದ್ದು. ಪ್ರಿಫಿಕ್ಸ್ ಅಂತ ಹೇಳಿದ್ರೆ ಬಿಫೋರ್ ವರ್ಡ್ ಬರೋ ಅಂತ. ಸರಿಯಾದಂಥ ಪ್ರಿಫಿಕ್ಸ್ ಗೆಟ್ಗೆ ಸೊ ಅದು ಬಂದ್ಬಿಟ್ಟು ಎಫ್ ಫಾರ್ ಫಾರ್ ಆಗಿರುತ್ತೆ. ಸೊ ಹಾಗಾಗಿ ಫಾರ್ಗೆ ನಾವು ಮಾರ್ಕ್ ಮಾಡ್ತಾ ಹೋಗೋಣ. A person who teaches in the classroom. The person who teaches in the classroom. ಸೊ ಯಾರು ಕ್ಲಾಸ್ ರೂಮಲ್ಲಿ ಟೀಚ್ ಮಾಡ್ತಾರೋ ಅಂಥವರನ್ನ ಏನು ಹೇಳ್ತೀವಿ ನಾವು? ಟೀಚರ್ ಅಂತ ಹೇಳ್ತೀವಿ. ದ ಕರೆಕ್ಟ್ ಆನ್ಸರ್ ಈಸ್ ಟೀಚರ್. ಸೊ ಇದೇ ತರ ಯಾವ್ದಾದ್ರು ಕೆಲಸ ಮಾಡೋಂಥವ್ರನ್ನ ಕೊಡ್ಬೋದು. ಕಾರ್ಪೆಂಟರ್ ಕೇಳ್ಬೋದು, ಬ್ಲ್ಯಾಕ್ ಸ್ಮಿತ್ ಕೇಳ್ಬೋದು, ಗೋಲ್ಡ್ ಸ್ಮಿತ್ ಕೇಳ್ಬೋದು. ಈ ತರ ಕೆಲಸದ ಮೇಲೆ ಕ್ವಶನ್ಸ್ ಕೂಡ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ 24th ಕ್ವಶನ್, ಅರೇಂಜ್ ದ ವರ್ಡ್ ಆಸ್ ಯು ಫೈಂಡ್ ದಮ್ ಇನ್ ಅ ಡಿಕ್ಷನರಿ. ಸೊ ನಾವು ಈ ತರದ ಕ್ವಶನ್ಸ್ ಕೂಡ ಬರುತ್ತೆ. ಡಿಕ್ಷನರಿಯಲ್ಲಿ ಯಾವ ತರ ವರ್ಡ್ ಹೇಗೆ ಎಲ್ಲ ಅರೇಂಜ್ ಮಾಡ್ತೀರಾ ಅಂತ ಕ್ವಶನ್ಸ್ನ ಕೇಳ್ತಾರೆ. ಸೊ ಫಸ್ಟ್ ನಾವು ಯಾವುದೇ ವರ್ಡ್ ಕೊಟ್ಟಿರಿ ಅದನ್ನ ಅಕಾರ್ಡಿಂಗ್ ಟು ಆಲ್ಫಾಬೆಟ್ಸ್ ಏನ್ ಮಾಡ್ಕೋಬೇಕು? ರೀಅರೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು. ಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಸೊ ಯು ಫೈಂಡ್ ಸೊ ದೆಮ್ ಇನ್ ಕ್ವಶನ್ ಅಲ್ಲಿ ಏನಾಗಿದೆ, ಅಕಾರ್ಡಿಂಗ್ ಟು ಡಿಕ್ಷನರಿ ವರ್ಡ್ ನ ಅರೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗಿದೆ, ಸೊ ಆಪ್ಷನ್ಸ್ ಮಿಸ್ ಆಗಿದೆ. ಸೊ ಹಾಗಾಗಿ ನಾವು ಕರೆಕ್ಟ್ ಆಪ್ಷನ್ ಹೇಗೆ ಅರೇಂಜ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಫಸ್ಟ್ ಎಲ್ಲ ಲೆಟರ್ಸು ಕೂಡ ಬಿ ಇಂದ, ಎ ಇಂದ ಯಾವುದೇ ಲೆಟರ್ ಸ್ಟಾರ್ಟ್ ಆಗ್ತಾ ಇಲ್ಲ, ಬಿ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಲೆಟರ್ ಬಂದ್ಬಿಟ್ಟು ಬಿ. ಸೊ ಇಲ್ಲಿ 3 ಆಪ್ಷನ್ಸ್ ಇದೆ, ಎ ಬಿ ಡಿ ಅಂತ. ಸೊ ನೆಕ್ಸ್ಟ್ ಅಗೇನ್ ಯು ಗೋ ಫಾರ್ ಅಕಾರ್ಡಿಂಗ್ ಟು ಎ ಬಿ ಸಿ ಡಿ, ಯಾವ್ದು ಮೊದಲಿಗೆ ಬರುತ್ತೆ ಅಂತ ಸ್ಟಾರ್ಟ್ ಮಾಡ್ತಾ ಹೋದಾಗ ಸೊ ಫಸ್ಟ್ ವರ್ಡ್ ಬರೋದು ಎ ಬರುತ್ತೆ, ಅದಾದ್ಮೇಲೆ ಬಿ ಬರುತ್ತೆ, ಸೊ ದೆನ್ ಡಿ ಬರುತ್ತೆ. ಸೊ ಇ ಓ ಯು ಅಂತ ಇದೆ. ನೆಕ್ಸ್ಟ್ ಲಾಸ್ಟ್ಗೆ ಬರೋದು ಎಸ್. ಎ ಬಿ ಸಿ ಡಿ ಆರ್ಡರ್ ವೈಸ್ ಬರ್ದಾಗ ಎಸ್ ಲಾಸ್ಟ್ಗೆ ಬರುತ್ತೆ, ನಾವು ಹಾಗಾಗಿ ಸಿ ಲಾಸ್ಟ್ಗೆ ಹಾಕಿದ್ದೀವಿ. ಸೊ ನೆಕ್ಸ್ಟ್ 25th ಕ್ವಶನ್, ರಮೇಶ್ ಈಟ್ಸ್ ವೈಟ್ ಫಿಶ್ ಇನ್ ಗಂಗಾ ಚಿಕನ್ ಶಾಪ್. ಸೊ ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ಡಿಸ್ಕ್ರೈಬಿಂಗ್ ವರ್ಡ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ರಮೇಶ್ ಇಸ್ ಅ ನೌನ್, ಈಟ್ಸ್ ಸೊ ಏನಾಗಿದೆ ಅದು ತಿಂತಿದ್ದಾನೆ ಅಂತ ಕೊಡ್ ಮೀನ್ಸ್ ಅದೇನಾಗಿದೆ ವರ್ಬ್ ಆಗಿದೆ. ಸೊ ಫಿಶ್ ಅನ್ನೋದು ಕೂಡ ಅದು ನೌನ್ ಆಗಿದೆ. ಗಂಗಾ ಚಿಕನ್ ಶಾಪ್ ಅದು ಕೂಡ ಪ್ಲೇಸ್ ನೇಮ್ ಆಗಿದೆ. ಸೊ ಅದು ನೌನ್ ಆಗಿದೆ. ಇಲ್ಲಿ ಯಾವ ವರ್ಡ್ ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ 25th ಕ್ವಶನ್ಗೆ ವೈಟ್ ಫಿಶ್, ಸೊ ಬಿಳಿ ಮೀನನ್ನ ಅವನು ತಿಂತಿದ್ದಾನೆ. ವೈಟ್ ಅನ್ನೋದೇನೋ ವರ್ಡ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಹಾಗಾಗಿ ನಮಗೆ 25ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಡಿ ಆಗಿರತ್ತೆ, ವೈಟ್. ನೆಕ್ಸ್ಟ್ 26th ಕ್ವಶನ್, I choose a new car yesterday. Identify the kind of a sentence. ಸೊ ಇಲ್ಲಿ ಕೈಂಡ್ ಆಫ್ ಅ ಸೆಂಟೆನ್ಸ್ ಅಲ್ಲಿ ನಮಗೆ ಏನ್ ಸಿಗುತ್ತೆ? ಸೊ ಏನು ಎಸ್ಟರ್ಡೇ ಅಂತ ಕೊಟ್ಟಿದೆ. ಎಸ್ಟರ್ಡೇ ಕೊಟ್ಟಾಗ ಏನ್ ಬರಿಬೇಕು? ಇಲ್ಲಿ ಪಾಸ್ಟ್ ಟೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸಿಂಪಲ್ ಅಂಡ್ ಪಾಸ್ಟ್ ಟೆನ್ಸ್. ಸೊ ವಾಟ್ an old man is died, identify the kind of a sentence ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಎ ಅಸರ್ಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಆಪರೇಟಿವ್ ಸೆಂಟೆನ್ಸ್. ಸೊ ಆಲ್ರೆಡಿ ನಮಗೆ ಕ್ವಶನ್ ಅಲ್ಲಿ ಒಂದು ಚಿಹ್ನೆ ಅನ್ನೋದು ಕೊಟ್ಟಿದೆ. ಸೊ ಯಾವ್ದ ಚಿಹ್ನೆ ಆಗಿದೆ? ಸೊ ವಾಟ್ an old man is died
ಅಂತ ಇಟ್ ಇಸ್ ಅ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ನೆಕ್ಸ್ಟ್ 28th ಕ್ವಶನ್, ವಾಶ್ ಯುವರ್ ಡ್ಯಾಶ್ ಬಿಫೋರ್ ಹೀಟಿಂಗ್ ದೆಮ್. ಬಿಫೋರ್ ಹೀಟಿಂಗ್ ದೆಮ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಊಟ ಮಾಡೋದಕ್ಕೂ ಮೊದಲು ಏನನ್ನ ತೊಳಿಬೇಕು? ಲೆಗ್ಸ್ ನ ತೊಳಿಬೇಕಾ? ರಾಂಗ್ ಆನ್ಸರ್. ಹೆಡ್ ನ ವಾಶ್ ಮಾಡ್ಬೇಕಾ? ರಾಂಗ್ ಆನ್ಸರ್. ನೈಫ್ ನ ವಾಶ್ ಮಾಡ್ಬೇಕಾ? ರಾಂಗ್ ಆನ್ಸರ್. ಬಿಫೋರ್ ಹೀಟಿಂಗ್ we should wash our hands. ಸೊ ಕರಾಶ್ ಯು ಲೈಕ್ ಎ ಬ್ಯೂಟಿಫುಲ್ ಫ್ಲವರ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಕ್ವಶನ್ ಮಾರ್ಕ್ ನ ಇದೆ. ಸೊ ಕ್ವಶನ್ ಮಾರ್ಕ್ ಇದ್ದಾಗ ಯಾವ ವರ್ಡ್ಸ್ ಬರ್ಬೋದು 29th ಕ್ವಶನ್ಗೆ? ಸೊ ಡಸ್ ಯು ಲೈಕ್ ಬರಲ್ಲ. ಡೂ ಬರತ್ತಾ ನೋಡೋಣ. ಹ್ಯಾಡ್ ಬರದೇ ಇಲ್ಲ. ಹ್ಯಾಸ್ ಅದು ಕೂಡ ಬರಲ್ಲ. ಸೊ ಇದು ಯಾವುದು ಕೂಡ ಕರೆಕ್ಟ್ ಆನ್ಸರ್ ಇಲ್ಲ. ದ ಕರೆಕ್ಟ್ ಆನ್ಸರ್ ಇಸ್ ಡೂ ಯು ಲೈಕ್ ಅ ಬ್ಯೂಟಿಫುಲ್ ಫ್ಲವರ್ ಅನ್ನೋದು ಆಗುತ್ತೆ. 30th ಕ್ವಶನ್, ದ ಮೂನ್ ರೈಸಸ್ ಇನ್. ಸೊ ಯಾವ ದಿಕ್ಕಿನಲ್ಲಿ ಚಂದ್ರ ಹುಟ್ಟುತ್ತಾನೆ ಅಂತ ಕೇಳಿದ್ದಾರೆ. ಈಸ್ಟ್, ನಾರ್ತ್, ವೆಸ್ಟ್ ಅಂಡ್ ಕ್ಲೌಡ್ ಅಂತ ಆಪ್ಷನ್ಸ್ ಅಲ್ಲಿ ಇದೆ. ದ ಕರೆಕ್ಟ್ ಆನ್ಸರ್ ಈಸ್ ಮೂನ್ ರೈಸಸ್ ಆಲ್ವೇಸ್ ಇನ್ ಅ ಈ. 31st ಕ್ವಶನ್, ದ ಸಿನೋನಿಮ್ ಆಫ್ ಎಂಟೈರ್ ಈಸ್. ಸೊ ಇಲ್ಲಿ ನಾವು ಸಿನೋನಿಮ್ ನೋಡ್ಬೇಕು. ಸಿನೋನಿಮ್ ಅಂತ ಹೇಳಿದ್ರೆ ಸಮಾನಾರ್ಥಕ ಪದಗಳನ್ನ ನೋಡ್ಬೇಕು. ವೆಲ್ಕಮ್ ಆಗಲ್ಲ, ಗ್ರೀಟ್ ಅದು ಆಗಲ್ಲ, ಹರ್ಮಿಟ್ ಅನ್ನೋ ವರ್ಡ್ ಇದಕ್ಕೆ ಸಂಬಂಧನೇ ಇಲ್ಲ. ಈ ಮೂರು ವರ್ಡ್ಸ್ ಅದಕ್ಕೆ ಏನ್ ಮ್ಯಾಚೇ ಆಗಲ್ಲ. ಎಂಟೈರ್ ಮೀನ್ಸ್ ಎಲ್ಲ, ಪೂರ್ತಿ. ದ ಕರೆಕ್ಟ್ ಆನ್ಸರ್ ಈಸ್ ಓಲ್. 32nd ಕ್ವಶನ್, ಕಟ್. ರೈಟ್ ದ ಪಾಸ್ಟ್ ಟೆನ್ಸ್ ಆಫ್ ಕಟ್ ಅಂತ ಕೊಟ್ಟಿದ್ದಾರೆ. ಕಟ್ ಅನ್ನೋ ವರ್ಡ್ಗೆ ಪಾಸ್ಟ್ ಟೆನ್ಸ್ ನ ನೋಡ್ಬೇಕು ನಾವು. ದ ಆಟೋನಿಮ್ ಆಫ್ ಈವ್ನಿಂಗ್. ಈವ್ನಿಂಗ್ ಅನ್ನೋ ವರ್ಡ್ಗೆ ನಾವು ಏನ್ ಮಾಡ್ಬೇಕು? ಆಪೋಸಿಟ್ ವರ್ಡ್ ನ ಬರೀಬೇಕಾಗತ್ತೆ. ಅವೇಕ್, ಸನ್ಲೈಟ್, ಆಫ್ಟರ್ನೂನ್. ಇದು ಯಾವುದು ಕೂಡ ಆಗಲ್ಲ. ಈವ್ನಿಂಗ್ ಆಪೋಸಿಟ್ ವರ್ಡ್ ಬಂದ್ಬಿಟ್ಟು ಮಾರ್ನಿಂಗ್ ಆಗತ್ತೆ. ಕ್ವಶನ್, a little child, select the plural form ಅಂತ ಇದೆ. Select the plural form. ಸೊ ಯಾವ ವರ್ಡ್ಗೆ ಲಿಟಲ್ ಚೈಲ್ಡ್ ಅಂತ ಇದೆ? ಸೊ ಇಲ್ಲಿ ಚೈಲ್ಡ್, ಚಿಲ್ಡ್ರನ್, ಇದಕ್ಕೆ ನಾವು ಕರೆಕ್ಟ್ ಆಗಿರೋ ಅಂತ ಮೀನಿಂಗ್ಸ್ ನ ಗೊತ್ತಿರಬೇಕು. ಸಿಂಗುಲರ್, ಚಿಲ್ಡ್ರನ್ ಅಂತ ಹೇಳೋದು ಪ್ಲೂರಲ್ ಆಗುತ್ತೆ. ಸೊ ಇಲ್ಲಿ ಲಿಟಲ್ ಚಿಲ್ಡ್ರನ್ಸ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. 35th ಕ್ವಶನ್, ವಿ ಲಿಫ್ಟ್ ಅವರ್ ಈಕ್ವಲ್ಸ್ ಅಂತ ಕೊಟ್ಟೆ. ಸೊ ಏನ್ ಈ ಕ್ವಶನ್ಗೆ ಆನ್ಸರ್ ಆಗತ್ತೆ? ಸೊ ಲೆಗ್ಸ್, ಮೌತ್, ಚೆಸ್ಟ್. ಸೊ ಮೌತ್ ನ ಲಿಫ್ಟ್ ಮಾಡ್ಲಿಕ್ಕಾಗಲ್ಲ, ಚೆಸ್ಟ್ ನು ಲಿಫ್ಟ್ ಮಾಡ್ಲಿಕ್ಕಾಗಲ್ಲ, ಲೆಗ್ಸ್ ಲಿಫ್ಟ್ ಮಾಡ್ಲಿಕ್ಕಾಗಲ್ಲ. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ವಿ ಲಿಫ್ಟ್ ವಿತ್ ಅವರ್ ಹ್ಯಾಂಡ್ಸ್ ಅಂತ. ನೆಕ್ಸ್ಟ್, ದ ಪ್ಲೇಸ್ ವೇರ್ ಕ್ಯಾಮಲ್ ಲೈ. ಕ್ಯಾಮಲ್ ಎಲ್ಲಿ ಇರುತ್ತೆ? ಫಾರೆಸ್ಟ್ ಅಲ್ಲಿ ಇರತ್ತಾ? ರಾಂಗ್ ಆನ್ಸರ್. ನೆಸ್ಟ್ ಅಲ್ಲಿ ಇರತ್ತಾ? ರಾಂಗ್ ಆನ್ಸರ್. ಡೆನ್ ಅಲ್ಲಿ ಇರತ್ತಾ? ಶೆಡ್ ಅಲ್ಲಿ ಇರತ್ತಾ? ರಾಂಗ್ ಆನ್ಸರ್. ಬ್ಯಾರಲ್ ಅಲ್ಲಿ ಇರತ್ತಾ? ರಾಂಗ್ ಆನ್ಸರ್. ಸೊ ಕ್ಯಾಮಲ್ಸ್ ಆಲ್ವೇಸ್ ಲಿವಿಂಗ್ ಇನ್ ಅ ಡೆಸರ್ಟ್. Next, 37th question. Lakshman and Ram went to forest. Choose the question tag. ಇಲ್ಲಿ ಲಕ್ಷ್ಮಣ್ ಮತ್ತೆ ರಾಮ್ ಎಲ್ಲಿಗೆ ಹೋಗಿದ್ದಾರೆ? ಫಾರೆಸ್ಟ್ ಹೋಗಿದ್ದಾರೆ ಅನ್ನೋದಕ್ಕೆ ನಾವು ಕ್ವಶನ್ ಟ್ಯಾಗ್ ನ ಬರಿಬೇಕಾಗತ್ತೆ. ಸೊ ಇಲ್ಲಿ ಕ್ವಶನ್ ಟ್ಯಾಗ್ ಬಂದ್ಬಿಟ್ಟು ಡಿಡ್, ಅವರು ಹೋದರ ಅಂತ ಬರಿಬೇಕು. ಸೊ ಅವರು ಹೋದ್ರ ಅಂತ ಬರೆಯೋದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸೊ ಡಿಡ್ ದೇ ವೆಂಟ್ ಟು ದ ಫಾರೆಸ್ಟ್ ಈಸ್ ದ ಕರೆಕ್ಟ್ ಕ್ವಶನ್. 38th ಕ್ವಶನ್, ಮೌಸ್ ಯಾವ ಸೌಂಡ್ ಬರುತ್ತೆ? ಪೀಪ್ ಸೌಂಡ್ ಮಾಡುತ್ತೆ. ಅದೇ ತರ ಫ್ರಾಗ್ ಯಾವ ತರ ಸೌಂಡ್ ಮಾಡುತ್ತೆ? ನಿಮಗೆ ಗೊತ್ತಿದೆ ಯಾವ ಸೌಂಡ್ ಮಾಡುತ್ತೆ? ಕ್ರಾಕ್ ಅನ್ನೋ ಸೌಂಡ್ ಮಾಡುತ್ತೆ. ಆಪ್ಷನ್. 39th ಕ್ವಶನ್, rewrite the following sentence using plural form of underlined words. ಸೊ completed my homework ಅಂತ ಇದೆ. ಸೊ ಇಲ್ಲಿ ಯಾವುದು ಅಂಡರ್ಲೈನ್ ವರ್ಡ್ಸ್ ಯಾವುದಿದೆ? ಐ ಕಂಪ್ಲೀಟೆಡ್ ಮೈ ಹೋಮ್ ವರ್ಕ್ ಅಂತ ಇದೆ. ಸೊ ಇಲ್ಲಿ ಏನೇ ಬರೀಬೇಕು? ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಅ ಪ್ಲೂರಲ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಿದೆ?
ಕಂಪ್ಲೀಟೆಡ್ ಮೈ ಹೋಮ್ ವರ್ಕ್ ಅಂತ ಇದೆ. ಸೊ ಮೈ ಅಂತ ಇದ್ದಾಗ ಯಾವ ವರ್ಡ್ ಬರಿಬೇಕು, ಆ ಮೈ ಅನ್ನೋದು ಸಿಂಗುಲರ್ ವರ್ಡ್ ಬರುತ್ತೆ. ಸೊ ನೆಕ್ಸ್ಟ್ ನಾವು ಪ್ಲೂರಲ್ ವರ್ಡ್ಗೆ ಬರಿಬೇಕು ಅಂತ ಹೇಳಿದ್ರೆ, ಸೊ ಇದು ನಾವು ನಮ್ಮ ಮನೆ ಕೆಲಸನ ಮುಗಿಸಿದೀವಿ ಅಂತ ಬರಿಬೇಕು. ವಿ ಕಂಪ್ಲೀಟೆಡ್ ಅವರ್ ಹೋಮ್ ವರ್ಕ್. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 40th ಕ್ವಶನ್, ಪ್ಲೀಸ್ ಸೆಂಡ್ ಮೀ 100 rupees. ಸೊ ಇದನ್ನ ಸಜೆಸ್ಟ್ ಏನು ಮಾಡ್ತಾರೆ, ಹೇಗೆ ನಾವು ಇದು ಏನು ಕಮಾಂಡಿಂಗ್ ಅಲ್ಲಿ ಹೇಳೋದಾ, ಇಲ್ಲ ರಿಕ್ವೆಸ್ಟ್ ಅಲ್ಲಿ ಹೇಳೋದಾ, ಇಲ್ಲ ಆರ್ಡರ್ ಮಾಡೋದಾ, ಇಲ್ಲ ಇನ್ಸ್ಟ್ರಕ್ಷನ್ ಮಾಡೋದು. ನಾವು ಯಾರನ್ನೇ ಆಗಿರಲಿ ಏನಾದರೂ ಕೇಳ್ತಾ ಇದ್ದೀವಿ ಅಂತಂದರೆ ಆ ಸೆಂಟೆನ್ಸ್ನ ನಾವೇನು ಹೇಳ್ತೀವಿ, ರಿಕ್ವೆಸ್ಟ್ ಸೆಂಟೆನ್ಸ್. ಇಲ್ಲಿಗೆ 20 ಕ್ವಶನ್ಸ್ ಎಲ್ಲ ವಸತಿ ಶಾಲೆಗಳಲ್ಲಿ ಕೇಳುವಂಥದ್ದು ಇದೇ ಥರದ ಕ್ವಶನ್ಸ್ ಬರಬಹುದು. ಸೊ ಹಾಗಾಗಿ ನಾವು ಪ್ರತಿದಿನ ಎಲ್ಲ ಸಬ್ಜೆಕ್ಟ್ಸನ್ನು ಕೂಡ ಕವರ್ ಮಾಡ್ತಾ ಇದ್ದೀವಿ. ಕನ್ನಡ, ಇಂಗ್ಲೀಷ್, ಜನರಲ್ ಸೈನ್ಸ್, ಸೋಷಿಯಲ್ ಸೈನ್ಸ್ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್. ಸೊ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಆನ್ಲೈನ್ ಆ್ಯಸ್ ವೆಲ್ ಆಸ್ ಆಫ್ಲೈನ್ ಕ್ಲಾಸಸ್ನು ಕೂಡ ಕೇಳಬಹುದು. ಸೊ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಟಾಪಿಕ್ನ ನಾವು ಕವರ್ ಮಾಡಬೇಕು ಅಂತ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಅದನ್ನೇ ನಾವು ಮಾಡ್ತಾ ಹೋಗ್ತೀವಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕೋಚಿಂಗ್ ಸೆಂಟರ್ ಎಚ್ ಕ್ರಾಸಲ್ಲಿದೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕಾಂಟ್ಯಾಕ್ಟ್ ನಂಬರ್ನ ಸಹ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಕಾಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಪೇಷನ್ಸಿಂದ ನಮ್ಮ ವಿಡಿಯೋ ನೋಡಿದ್ದಕ್ಕೆ.